ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಆದರದ ಸುಸ್ವಾಗತ. ನೋಡಿ, ವಾಸ್ತವ ಸಂಖ್ಯೆಗಳು ಪಾಠದಲ್ಲಿ ಕಳೆದ ತರಗತಿಯಲ್ಲಿ ನಾವು ಸಂಖ್ಯೆಗಳ ವಿಧಗಳು ಮತ್ತು ವಾಸ್ತವ ಸಂಖ್ಯೆಗಳಂತಂದರೆ ಏನು, ಹಾಗೂ ವಾಸ್ತವ ಸಂಖ್ಯೆಗಳು ಯಾವ್ಯಾವೆಲ್ಲ ಬರ್ತವೆ, ಹಾಗೂ ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳಿಗಿರ್ತಕ್ಕಂಥ ವ್ಯತ್ಯಾಸ ಅನ್ನೋದನ್ನು ಪ್ರತಿಯೊಂದನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಅಂಕಗಣಿತದ ಮೂಲ ಪ್ರಮೇಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಏನು ಹೇಳ್ತದೆ ಅಂಕಗಣಿತದ ಮೂಲ ಪ್ರಮೇಯ? ನೋಡಿ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ನೋಡಿ, ಇಷ್ಟು ಹೇಳ್ತದೆ ಅಂಕಗಣಿತದ ಮೂಲ ಪ್ರಮೇಯ. ಇದನ್ನು ಹೆಂಗಪ್ಪ ಅರ್ಥೈಸ್ಕೊಳ್ಳೋದೇನು? ಹೀಗೆ ನೋಡಿಲಿ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆ ಅಂತ ಬಂದಿದೆ. ಫಸ್ಟ್ ನೀವು ತಿಳ್ಕೊಳ್ಬೇಕು ಸಂಯುಕ್ತ ಸಂಖ್ಯೆ ಅಂತಂದ್ರೇನು. ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಾ ಭಾಜ್ಯ ಸಂಖ್ಯೆ ಅಂತ ತಿಳ್ಕೊಂಡಿದ್ದೀರಾ. ಆ ಭಾಜ್ಯ ಸಂಖ್ಯೆ ಅಂತಂದ್ರೂ ಒಂದೇನೆ, ಸಂಯುಕ್ತ ಸಂಖ್ಯೆ ಅಂತಂದ್ರೂ ಒಂದೇನೆ. ಭಾಜ್ಯ ಸಂಖ್ಯೆ ಅಂದ್ರೂ ಒಂದೇ, ಸಂಯುಕ್ತ ಸಂಖ್ಯೆ ಅಂತಂದ್ರೂ ಒಂದೇ. ಹಾಗಾದರೆ ಭಾಜ್ಯ ಸಂಖ್ಯೆ ಅಂತಂದ್ರೆ ಏನು? ನಿಮ್ಗೆ ಆಲ್ರೆಡಿ ನಿನ್ನೆ ಕಳೆದ ಅವಧಿಯಲ್ಲಿ ನಾನು ಹೇಳಿದ್ದೇನೆ. ಭಾಜ್ಯ ಸಂಖ್ಯೆ ಅಂತಂದ್ರೇನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿರುವ ಎಲ್ಲ ಸಂಖ್ಯೆಗಳನ್ನು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಕಳೆದ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಅದೇ ಸಂಯುಕ್ತ ಸಂಖ್ಯೆ. ಏನು? ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಂಥ ಎಲ್ಲ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಂಯುಕ್ತ ಸಂಖ್ಯೆ. ಹಾಗಾದರೆ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ ಯಾವುದಪ್ಪ ಅಂತಂದರೆ ಅದು 4. ಅದು 4 ಎಷ್ಟು ಅಪವರ್ತನಗಳು ಒಳಗೊಂಡಿದೆ ಅಂತಂದರೆ, ಅಪವರ್ತನ ಅಂತಂದ್ರೆ ಏನು? ಅಪವರ್ತನ ಅಂತಂದ್ರೆ ಮಗ್ಗಿ ಅಂತ. ಈ 4 ಎಷ್ಟೆಷ್ಟು ಮಗ್ಗಿಗಳಿಂದ ನಿಶೇಷವಾಗಿ ಭಾಗ ಆಗ್ತದೋ ಆ ಎಲ್ಲಾ ಮಗ್ಗಿಗಳು ಅಪವರ್ತನಗಳು ಅನ್ಸ್ಕೊಳ್ಳುತ್ತೆ. ಹಾಗಾದ್ರೆ ಅಪವರ್ತನ ಅಂತಂದ್ರೆ ಏನು ಗೊತ್ತಾಯ್ತು ನಿಮಗೆ. ಹಾಗಾದ್ರೆ 4 ಎಷ್ಟು ಅಪವರ್ತನಗಳನ್ನು ಒಳಗೊಂಡಿದೆ ಅಂದ್ರೆ 4 ಎಷ್ಟು ಮಗ್ಗಿಯಿಂದ ನಿಶೇಷವಾಗಿ ಭಾಗ ಆಗ್ತದಪ್ಪ ಅಂತಂದ್ರೆ, ಮೊದಲೇ ತಗೊಳ್ತೀನಿ ನಾನು. 1 ಮಗ್ಗಿ, 1 4 4, 1 × 4 4. ಅದೇ ರೀತಿ 4 1 4, 4 1 4. ಅದೇ ರೀತಿ 2 2 4. ಇಷ್ಟು ಮಗ್ಗಿಗಿಂದ 4 ಅಂತಕ್ಕಂಥ ನಿಶೇಷವಾಗಿ ಭಾಗ ಆಗ್ತದೆ. ಹಾಗಾದ್ರೆ 4ರ ಅಪವರ್ತನಗಳು ಎಷ್ಟಪ್ಪ ಅಂತಂದ್ರೆ 1 1, ನೆಕ್ಸ್ಟ್ 4 1, ಆಮೇಲೆ 2 1. ಎಷ್ಟು ಅಪವರ್ತನಗಳಾದವು? 3 ಅಪವರ್ತನಗಳು. 3 ಅಪವರ್ತನಗಳು. 3 ಅಪವರ್ತನಗಳು. ಅದೇ ರೀತಿ ನೀವು ಯಾವುದಾದ್ರೂ ಸಂಖ್ಯೆ ತಗೊಳ್ಳಿ. ಅಕಸ್ಮಾತ್ ನಾನು 3 ತಗೊಳ್ತೀನಪ್ಪ. ಹಾಗಾದ್ರೆ ಇದು ಸಂಯುಕ್ತ ಸಂಖ್ಯೆ ಸರ್? ಅಲ್ಲ. ಯಾಕಪ್ಪ ಅಂತಂದ್ರೆ ಇದು ಎಷ್ಟು ಅಪವರ್ತನ ಒಳಗೊಂಡಿದೆ ಅಂತಂದ್ರೆ 1 3 3, 3 1 3. 3 ಅಂತಕ್ಕಂಥದ್ದು ಇವೆರಡೇ ಮಗ್ಗಿಯಿಂದ ಹೋಗ್ತದೆ, ಇನ್ಯಾವ ಮಗ್ಗಿಯಿಂದನೂ ಹೋಗೋದಿಲ್ಲ. ಹಾಗಾಗಿ ಇದರ ಅಪವರ್ತನಗಳು ಎಷ್ಟಪ್ಪ ಅಂತಂದ್ರೆ 2 ಅಪವರ್ತನಗಳು. ಹಾಗಾದ್ರೆ ಇದು ಯಾವ ಸಂಖ್ಯೆ ಸರ್? 3 ಅಂತಕ್ಕಂಥದ್ದು ಯಾವ ಸಂಖ್ಯೆ? ಇದು ಅವಿಭಾಜ್ಯ ಸಂಖ್ಯೆ. ಇದು ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಅಂತ ಗೊತ್ತಾಯ್ತು. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿರಬೇಕು. ಬರೀ 2 ಅಪವರ್ತನಗಳನ್ನು ಒಳಗೊಂಡಿರೋ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಅದು ಅವಿಭಾಜ್ಯ ಸಂಖ್ಯೆ. ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಒಳಗೊಂಡಿರೋ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಭಾಜ್ಯ ಸಂಖ್ಯೆ, ಅಥವಾ ನಾವು ಅದನ್ನ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ. ಹಾಗಾದ್ರೆ ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತದಪ್ಪ ಅಂತಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಯಾವ್ದಾದ್ರು ಒಂದು ಸಂಯುಕ್ತ ಸಂಖ್ಯೆಯನ್ನು ನಾನು ತೆಗೆದುಕೊಳ್ತೇನೆ. 90 ಅಂತಕ್ಕಂಥದ್ದು ಒಂದು ಸಂಯುಕ್ತ ಸಂಖ್ಯೆ. ಸಂಯುಕ್ತ ಸಂಖ್ಯೆಯನ್ನು ನೋಡಿ, ಈ ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಅಂತ ಗೊತ್ತಾಯ್ತು ನಿಮಗೆ. ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತಪ್ಪ? ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡ್ತೀನಿ. 1 ಹೊರತುಪಡಿಸ್ತೀನಿ. 1 ಈಸ್ ಕಾನ್ಸ್ಟೆಂಟ್ ನಂಬರ್. ಯಾಕಂತಂದ್ರೆ ಅದು ಒಂದೇ ಅಪವರ್ತನವನ್ನು ಒಳಗೊಂಡದೆ. ಹಾಗಾದ್ರೆ ಅವಿಭಾಜ್ಯ ಸಂಖ್ಯೆ ಅಂತ ನಮಗೆ ಗೊತ್ತಿದೆ 2 ಅಪವರ್ತನಗಳನ್ನು ಒಳಗೊಂಡಿರಬೇಕು. ಯಾವ್ಯಾವಪ್ಪ? 2 3 5 7 11 13 ಹಿಂಗೆ ಬರ್ತಾ ಹೋಗ್ತದೆ. ಇನ್ಫಿನಿಟಿ ವರೆಗೂ ನಾನು ಬರೀಬಹುದು. ಇಷ್ಟು ಸಾಕು. ನಾನು ಈಗ ಫಸ್ಟ್ 2ರಿಂದ ಹೋಗ್ತದ 90 ಅಂತಕ್ಕಂಥದ್ದು ನೋಡ್ತೀನಿ. ನೋಡ್ರಿ, 2ರಿಂದ ಹೋಗ್ತದೆ. ಎಷ್ಟು ಹೋಗ್ತದೆ? 2 4 8, 2 4 8. 9 2ರಿಂದ ನಿಶೇಷವಾಗಿ ಭಾಗ ಆಗೋದಿಲ್ಲ. ಹಂಗಾಗಿ 9ರ ಹಿಂದಿನ ಸಂಖ್ಯೆ 8, 2 4 8, 9ರಲ್ಲಿ 1 ಉಳಿತು. ಇದು ಜೊತೆಗೆ ಗೂಡಿಸಿದ್ರೆ 10 ಆಗ್ತದೆ. 2 5 10. ಹಾಗಾದ್ರೆ 2 45 90. 2ರಿಂದ ನಿಶೇಷವಾಗಿ ಭಾಗ ಆಗ್ತದೆ. ಹಾಗಾದ್ರೆ ಇದು 45 ಮತ್ತೆ 2ರಿಂದ ಹೋಗುತ್ತಾ ಅಂತ ನೋಡ್ಬೇಕು. ಇದು ಹೋಗೋದಿಲ್ಲ. ಯಾಕಂತಂದ್ರೆ 2ರಿಂದ ಭಾಗ ಆಗ್ಬೇಕಂತಂದ್ರೆ ಬಿಡಿ ಸಂಖ್ಯೆ ಏನಾಗಿರ್ಬೇಕು? ಸರಿ ಸಂಖ್ಯೆ ಆಗಿರ್ಬೇಕು, ಸಮ ಸಂಖ್ಯೆ ಆಗಿರ್ಬೇಕು. ಬಟ್ ಇಲ್ಲಿ ಬೆಸ ಸಂಖ್ಯೆ ಇದೆ, ಹೋಗೋದಿಲ್ಲ. 3 ಟ್ರೈ ಮಾಡ್ರಿ.
2 ಹೋಗೋದಿಲ್ಲ ಅಂತಂದ್ಮೇಲೆ 3ರಿಂದ ನಾವು ಚೆಕ್ ಮಾಡಬೇಕು. ನೆಕ್ಸ್ಟ್ 3 ಬನ್ಲೆ 3, 4 3 ಮಗ್ಗೆಗಿಲ್ಲ, ಹಂಗಾಗಿ 4ರ ಹಿಂದಿನ ಸಂಖ್ಯೆ 3, 3 ಬನ್ಲೆ 3, 4ರಲ್ಲಿ 1 ಉಳಿತು, 1 ಜೊತೆಗೂಡಿಸ್ರಿ 15 ಆಗ್ತದೆ. 3 5 15, ಹಾಗಾದ್ರೆ 3 15 45 ಹೋಗ್ತದೆ. ಹಾಗಾದ್ರೆ 15 ಮತ್ತೆ 3ರಿಂದ ಹೋಗ್ತದಾ? ಹೋಗ್ತದೆ. 3 5 15, 3 5 15, ಮತ್ತೆ 5 ಯಾವ ಮಗ್ಗೆ ಹೋಗ್ತದೆ? ಅದೇ ಮಗ್ಗಿಂದನೇ ಹೋಗ್ತದೆ. 5 1 5. ಹಾಗಾದರೆ 90ರ ಅಪವರ್ತನಗಳು ಯಾವ್ಯಾವಪ್ಪ ಅಂತ ನಾನು ಇಲ್ಲಿ ಬರಿತೀನಿ ನೋಡ್ರಿ. 90 = 2 × 3 × 3 × 5 ಇಂಟು 1. 1 ಬರೆದ್ರು ಒಂದೇ ನಡೀತದೆ, ಬಿಟ್ರೆ ನಡೀತದೆ. ಹಾಗಾದ್ರೆ 90ರ ಅಪವರ್ತನಗಳು ಯಾವ್ಯಾವಪ್ಪ? 1 2 3 4, 4 ಅಪವರ್ತನಗಳನ್ನ ಒಳಗೊಂಡಿದೆ 90. ಹಾಗಾದ್ರೆ ಈ ಎಲ್ಲಾ ಅಪವರ್ತನಗಳು ಏನಾಗಿದಾವೆ ಸ್ವಲ್ಪ ಗಮನಿಸ್ಬೇಕು ನೀವು. ಎಲ್ಲಾ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದಾವೆ. ಇದನ್ನೇ ಅಂಕಗಣಿತದ ಮೂಲ ಪ್ರಮೇಯ ಹೇಳೋದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ನೋಡಿ, ಒಂದು 90 ಅಂತಕ್ಕಂಥದ್ದು ಸಂಯುಕ್ತ ಸಂಖ್ಯೆ. ಈ ಸಂಖ್ಯೆಯನ್ನ ನಾನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ದೀನಿ. ನೋಡಿ, ಇವನ್ನೆಲ್ಲವನ್ನ ಗುಣಿಸ್ಕೊಂಡ್ಬರ್ರಿ 90 ಬರ್ತದೆ. ನೋಡಿ, ಈ ಗುಣಲಬ್ಧವನ್ನ ನಾವೇಂತ ಕರಿತೀವಿ? 90ರ ಅಪವರ್ತನಗಳ ಗುಣಲಬ್ಧ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ನಾವಿಲ್ಲಿ ಅಪವರ್ತಿಸಬಹುದು ಅಂತ ಹೇಳಿದ್ರೆ ಅಪವರ್ತಿಸಿದ್ವಿ. ನಾವು ಇಲ್ಲಿ ಯಾವ ರೀತಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿದೀವಿ ಅಥವಾ ಅಪವರ್ತಿಸಿದೀವಿ. ಮುಂದೇನ್ ಹೇಳ್ತದೆ ನೋಡಿ, ಇಲ್ಲಿ ತನಕ ನಮಗೆ ಫುಲ್ ಸ್ಟಾಪ್ ಕಾಣ್ತದೆ, ಕಾಮ ಕಾಣ್ತದೆ. ಅಲ್ಲಿಂದ ಮುಂದಕ್ಕೆ ಏನು ಓದ್ಬೇಕು? ಅಲ್ಲಿಂದ ಮುಂದಕ್ಕೇನು? ಈ ಅಪವರ್ತಿಸುವಿಕೆಯು, ಇದೇನು ನಾವು ಅಪವರ್ತಿಸಿದೀವಲ್ಲ, ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು. ಇವೆಲ್ಲವೂ ಅವಿಭಾಜ್ಯ ಅಪವರ್ತನಗಳು. ಈ ಅಪವರ್ತನಗಳು ಘಟಿಸುವ ಕ್ರಮ ಅಂದ್ರೆ ಇಲ್ಲಿ ಏನ್ ಕ್ರಮ ಐತಲ್ಲ, ಅದು ಕ್ರಮವನ್ನು ಹೊರತುಪಡಿಸಿ, ಅಂದ್ರೆ ಇದನ್ ಬಿಟ್ಟು ಅನನ್ಯವಾಗಿರುತ್ತದೆ. ಅನನ್ಯ ಅಂತಂದ್ರೆ ಬಹಳ ಅಂತ. ಅನನ್ಯ ಅಂತಂದ್ರೆ ಏನು? ಬಹಳ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಬರಿಬಹುದು. ಯಾವ ರೀತಿ ನೋಡಿ, ನಾವು ಇದೇ ರೀತಿನೇ ಬರಿಬೇಕಾ ಸರ್? ಬರಿಬೇಡ್ರಿ, ಇದನ್ನ ಉಲ್ಟಾ ಪಲ್ಟಾ ಮಾಡಿ ಬರೀರಿ. ನೋಡಿ, ಫಸ್ಟ್ 2 ಬರಿತೀರಾ, ಆಮೇಲೆ 5 ಬೇಕಾರೆ ಇಲ್ಲಿ ಬರೀರಿ, ಆಮೇಲೆ 3 ಇಲ್ಲಿ ಬರೀರಿ, ಆಮೇಲೆ 1 ಇಲ್ಲಿ ಬರೀರಿ, ಆಮೇಲೆ 3 ಇಲ್ಲಿ ಬರೀರಿ. ಈ ಘಟಿಸುವ ಕ್ರಮ ಐತಲ್ಲ, ಇದು ಅನನ್ಯವಾಗಿರುತ್ತದೆ ಅಂತ ಹೇಳ್ತಾರೆ. ನೋಡಿ, ನಾನು ಇನ್ನೊಂದು ರೀತಿ ಬರಿತೀನಿ ಬೇಕಾರೆ. 3 × 3 × 5 × 1 × 2 ಎಲ್ಲ ಇವೇ ಅಪವರ್ತನಗಳೇ, ಏನ್ ಚೇಂಜ್ ಆಗಿಲ್ಲ. ಬಟ್ ಕ್ರಮ ಏನಾಗೈತೆ? ಘಟಿಸುವ ಕ್ರಮ ಏನಾಗೈತೆ? ಬದಲಾವಣೆ ಆಗೈತೆ, ಅನನ್ಯ ಆಗೈತೆ. ಇದನ್ನೇ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತಕ್ಕಂಥದ್ದು. ಹಾಗಾದ್ರೆ ಇನ್ನೊಂದ್ಸತಿ ನೋಡೋಣ ಮಕ್ಕಳೇ. ಅಂಕಗಣಿತದ ಮೂಲ ಪ್ರಮೇಯ ಏನ್ ಹೇಳ್ತಪ್ಪ ಅಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ. ನೋಡಿ, ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಈ ಅಪವರ್ತಿಸುವಿಕೆ ಇಲ್ಲೇನಿದೆಯಲ್ಲ, ಇದು ಅಪವರ್ತಿಸುವಿಕೆಯೋ, ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ನೀವು ಎಷ್ಟು ರೀತಿ ಬೇಕಾದ್ರೆ ಇದನ್ನು ಬರಿಬಹುದು, ಉಲ್ಟಾ ಪಲ್ಟಾ ಮಾಡಿ ಬರಿಬಹುದು. ಬಟ್ ಆನ್ಸರ್ ಏನಾಗಿರ್ಬೇಕು? ಅಷ್ಟು ಗುಣಿಸಿದಾಗ 90 ಬರಬೇಕು ನನಗೆ. ಇದನ್ನ ಅಂಕಗಣಿತದ ಮೂಲ ಪ್ರಮೇಯ ಹೇಳ್ತದೆ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ಲಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ನಾನು ಮುಂದಿನ ವಿಡಿಯೋದಲ್ಲಿ ಸರಿಪಡಿಸ್ಕೊಂತ ಪ್ರಯತ್ನ ಮಾಡ್ತಾ ಹೋಗ್ತೇನೆ. ಇಷ್ಟು ಅಂಕಗಣಿತದ ಮೂಲ ಪ್ರಮೇಯ. ಇದನ್ನ ಬಹಳ ಚೆನ್ನಾಗಿ ಕಲಿಬೇಕು. ಎಕ್ಸಾಮ್ ಅಲ್ಲಿ ಕಂಪಲ್ಸರಿ ಈ ಕಳೆದ ಒಂದು ಎಕ್ಸಾಮ್ ಅಲ್ಲಿ 1 ಅಂಕಕ್ಕೆ ಕೇಳಿದ್ರಿ. ಇದನ್ನ ಪ್ರತಿ ಸತಿನೂ ಕೇಳ್ತಾರೆ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ 1 ಅಂಕದ ಪ್ರಶ್ನೆ ಈ ಪ್ರತಿ ಎಕ್ಸಾಮ್ಗೂ ಇದ್ದೇ ಇರ್ತದೆ. ಇದು ಕಂಪಲ್ಸರಿ. ಈ ಪಾಠದಲ್ಲಿ ನೀವು ಕಲಿಲೇಬೇಕು. ಬಹಳ ಈಜಿ ಇದೆ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಥವಾ ಅಪವರ್ತಿಸಬಹುದು. ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇಷ್ಟು ಕಲ್ತ್ರೆ 1 ಮಾರ್ಕ್ಸ್ ನಿಮ್ಮ ಜೋಬಲ್ಲಿ ಇದ್ದಂಗೆ. ಅರ್ಥ ಆಯ್ತಾ ಮಕ್ಕಳೇ? ಓಕೆ, ಅಂಕಗಣಿತದ ಮೂಲ ಪ್ರಮೇಯವನ್ನು ತಿಳ್ಕೊಂಡ್ವಿ. ಆ ಅಂಕಗಣಿತದ ಮೂಲ ಪ್ರಮೇಯದ ಮೇಲೆ ನಾವು ಎಲ್ಲಾ ಸಂಯುಕ್ತ ಸಂಖ್ಯೆಗಳ ಒಂದು ಲಾಸಹ ಮತ್ತು ಮಾಸಾಹಗಳನ್ನು ನಾವು ಕಂಡುಹಿಡಿಯಬಹುದು. ಲಾಸಹ ಮತ್ತು ಮಾಸಾಹವನ್ನು ಕಂಡುಹಿಡಿಯೋದು ನಿಮಗೆ ಗೊತ್ತಿದೆ ಆಲ್ರೆಡಿ. 6ನೇ ತರಗತಿಯಲ್ಲಿ 7ನೇ ತರಗತಿಯಲ್ಲಿ ಬಂದಿರುತ್ತೆ. ಬಂದಿಲ್ಲ ಅಂತಂದರೆ ತಿಳ್ಕೊಳ್ಳಿ, ಬಹಳ ಈಸಿ ಇದೆ. ನೋಡಿ, ಇದು ಚೆನ್ನಾಗಿ ನೀವು ಇದನ್ನು ಅಭ್ಯಾಸ ಮಾಡಿದರೆ, ಈ ಲೆಕ್ಕಗಳನ್ನು ಅಭ್ಯಾಸ ಮಾಡಿದರೆ 3 ಮಾರ್ಕ್ಸನ್ನು ತಂದುಕೊಡುತ್ತೆ ಈ ಲೆಕ್ಕ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿ ವಿಡಿಯೋವನ್ನು ನೋಡಿ. ಅವಿಭಾಜ್ಯ ಅಪವರ್ತನಗಳ ಮೂಲಕ 2 ಸಂಯುಕ್ತ ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯೋದು ಯಾವ ರೀತಿ? ನನಗೊಂದು ಉದಾಹರಣೆ ಇದೆ. ಇಲ್ಲಿ 2 ಸಂಯುಕ್ತ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ.
ಯಾವ ಸಂಯುಕ್ತ ಸಂಖ್ಯೆಗಳವು? 510 ಮತ್ತು 92. ಈ ಎರಡೂ ಸಂಖ್ಯೆಗಳ ಲಾಸಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯಬೇಕು. ಲಾಸಹ ಅಂತಂದ್ರೆ ಏನಪ್ಪ ಅಂದ್ರೆ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಮಾಸಾಹ ಅಂದ್ರೆ ಮಹತ್ತರ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ನೋಡಿ, 510 ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ನೋಡಿ, ನೀಟಾಗಿ ಕಲಿಬೇಕು. ಫಸ್ಟ್ ಒಂದೊಂದೇ ಸಂಖ್ಯೆ ತಗೊಳ್ಬೇಕು. ಕೊಟ್ಟರೆ ಎಷ್ಟು ಸಂಖ್ಯೆಗಳು? 510 ಮತ್ತು 92. ಈಗ ನೋಡಿ, ನಾನು 510 ತೆಗೆದುಕೊಳ್ತೀನಿ. ಇದು ಮೊದಲನೆಯ ಸಂಖ್ಯೆ. ಈ 510 ಅಂತಕ್ಕಂಥದ್ದು ಇದೊಂದು ಸಂಯುಕ್ತ ಸಂಖ್ಯೆ. ಹಾಗಾಗಿ ಈ ಸಂಯುಕ್ತ ಸಂಖ್ಯೆಯನ್ನು ನಾವು ಏನ್ ಮಾಡ್ಬೋದು ಅಂತ ತಿಳ್ಕೊಂಡಿದೀವಿ? ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಅಂತ ತಿಳ್ಕೊಂಡಿದೀವಿ. ಅದೇ ರೀತಿನೇ ಇಲ್ಲೂ ವ್ಯಕ್ತಪಡಿಸಬೇಕು. 510 ನಾವೇನ್ ಮಾಡ್ಬೇಕು? ಈಗ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೇಕು. ಫಸ್ಟ್ ಎಷ್ಟರಿಂದ ಹೋಗ್ತದೆ ಅಂತ ನೋಡ್ಬೇಕು. ಲಾಸ್ಟ್ ಅಲ್ಲಿ 0 ಇದೆ ಅಂತ ಅಂದ್ಮೇಲೆ 2ರಿಂದ ಪಕ್ಕ ಹೋಗ್ತದೆ ಇದು. ಹಾಗಾಗಿ 2 5 2 ಮಗ್ಗೆಗಿಲ್ಲ. ಅದರಿಂದ ಅದರ ಹಿಂದಿನ ಸಂಖ್ಯೆಯನ್ನು ತಗೊಳ್ಬೇಕು. 4 2 2 4. ಹಾಗಾದ್ರೆ 5ರಲ್ಲಿ 4 ಹೋಯ್ತು. ಇನ್ನೆಷ್ಟು ಉಳಿತು? 1 ಉಳಿತು. 1ನ ಜೊತೆ ಗುಣಿಸ್ರೆ 11 ಆಗ್ತದೆ. 11 ಕೂಡ 2 ಮಗ್ಗೆಗಿಲ್ಲ. ಹಂಗಾಗಿ ಹಿಂದಿನ ಸಂಖ್ಯೆ 10. 2 5 10. ಇನ್ನೆಷ್ಟು ಉಳಿತು? 1 ಉಳಿತು. 10 ಆಯ್ತು. 2 5 10. ಈಗಿದು 2ರಿಂದ ಹೋಗ್ತದಾ? ಹೋಗೋದಿಲ್ಲ. ಹಾಗಾದ್ರೆ ಎಷ್ಟರಿಂದ ತಗೋಬೇಕು ನಾವು? 3ರಿಂದ ಚೆಕ್ ಮಾಡಬೇಕು. ಹಾಗಾದ್ರೆ ಮೊದಲನೇ ಸಂಖ್ಯೆ 2, 3 ಮಗ್ಗೆಗಿಲ್ಲ. ಹಂಗಾಗಿ 2 ಚಿಕ್ಕ ಸಂಖ್ಯೆ, ಎರಡು ಸಂಖ್ಯೆಗಳನ್ನ ಜೊತೆಗೂಡಿಸ್ರಿ. ನೋಡಿ, 3 7 21, 3 8 24 ಹೋಗುತ್ತೆ ನೋಡ್ರಿ. 3 8 24. 1 ಉಳಿತಿದ್ರಲ್ಲಿ 15 ಆತು ಜೊತೆಗೂಡಿಸಿದಾಗ. 3 5 15. ತದನಂತರ 3 ಮಗ್ಗೆಗೆ ಹೋಗುತ್ತಾ ಅಂತ ಚೆಕ್ ಮಾಡಬೇಕು. 3 ಮಗ್ಗೆಗೆ ಹೋಗ್ತದಾ? 3 2 6. 2 ಉಳಿತು. ಹೋಗೋದಿಲ್ಲ. 3ರಿಂದ ಹೋಗೋದಿಲ್ಲ. 5ರಿಂದ ಹೋಗುತ್ತೆ ನೋಡ್ರಿ. 5 1 5. 5 1 5. 3 ಉಳಿತು. 35 ಆಯ್ತು. 5 7 35. 5 7 35. 17 ಯಾವ ಸಂಖ್ಯೆಯಿಂದ ಹೋಗ್ತದೆ? ಎಲ್ಲೂ ಯೋಚನೆ ಮಾಡಬೇಡಿ ಮಕ್ಕಳೇ. 17 ಅಂತಕ್ಕಂಥದ್ದು ಇದೊಂದು ಅವಿಭಾಜ್ಯ ಸಂಖ್ಯೆ. ಹಾಗಾಗಿ ಅದೇ ಮಗ್ಗಿಯಿಂದ ಹೋಗ್ತದೆ. 17 1 17. ಇಷ್ಟು 510ರ ಅಪವರ್ತನಗಳು. ಯಾವ್ಯಾವ ಬಂದು? 510ರ ಅಪವರ್ತನಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ನೀಟಾಗಿ ಬರ್ಕೊಳ್ಳಿ. 2 ಬರ್ದಿದ್ದೀನಿ. ನೆಕ್ಸ್ಟ್ 3 ಇಂಟು 5 ಇಂಟು 17. ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಯಾವುದಪ್ಪ? ಇದ್ರದ್ದು ಮುಗೀತು. ಈಗ ಇನ್ನೊಂದು ಸಂಖ್ಯೆ ತೆಗೆದುಕೊಳ್ಳಿ. 92. ನೋಡಿ, 92 ಅಂತಕ್ಕಂಥ ಸಂಯುಕ್ತ ಸಂಖ್ಯೆ. ನೋಡಿ, ಬಿಡಿ ಸಂಖ್ಯೆ 2 ಇದೆ, ಸರಿ ಸಂಖ್ಯೆ ಇದೆ. ಹಂಗಾಗಿ 2ರಿಂದ ಹೋಗ್ತದೆ. ಎಷ್ಟು? 9 ಇಲ್ಲ. 2ರ ಮಗ್ಗೆಗಿಲ್ಲ. 2 4 8. 2 6 12. 2 4 8. 1 ಉಳಿತು. 2 6 12. ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ತದೆ. 2 2 4. 2 3 6. ಮತ್ತೆ 23 ಬಂದ್ಬಿಡ್ತು. ಸರ್, 23 ಯಾವ ಮಗ್ಗೆಗೆ ಹೋಗ್ತದೆ? 23 ಯಾವ ಮಗ್ಗೆಗೆ ಹೋಗೋದಿಲ್ಲ ಮಕ್ಕಳೇ. 23 ಅಂತಕ್ಕಂಥದ್ದು ಅವಿಭಾಜ್ಯ ಸಂಖ್ಯೆ ಇದು. ಹಂಗಾಗಿ 23 1 23. ಹಾಗಾಗಿ ನಾನು ಏನು ಬರಿತೇನೆ? 92 ಈಸ್ ಈಕ್ವಲ್ ಟು ಇದರ ಅಪವರ್ತನಗಳು ಬರಿತೀನಿ. 2 ಇಂಟು 2 ಇಂಟು 23 ಅಂತ ಬರಿತೀನಿ. ಇಷ್ಟು ಈ ಎರಡೂ ಸಂಖ್ಯೆಗಳ ಅಪವರ್ತನಗಳನ್ನು ಸರಿಯಾದ ರೀತಿಯಿಂದ ಬರ್ಕೋಬೇಕು. ಇದನ್ನ ನೀಟಾಗಿ ಬರ್ಕೊಂಡ್ರಿ ಅಂದ್ರೆ ಆರಾಮ್ಸಾಗಿ ನೀವು ಲಾಸಹ ಮತ್ತು ಮಾಸಾಹಗಳನ್ನು ಕಂಡುಹಿಡಿಯಬಹುದು. ನಾನು ಮೊದಲು ಏನ್ ಮಾಡ್ತೀನಿ? ಮಾಸಾಹವನ್ನ ಕಂಡುಹಿಡಿತೀನಿ. ಮಾಸಾಹ ಯಾವ್ದ್ರದ್ದು? ಈ ಎರಡೂ ಸಂಖ್ಯೆಗಳದ್ದು. ಎರಡೂ ಸಂಖ್ಯೆಗಳನ್ನು ನೀಟಾಗಿ ಬರ್ಕೊಳ್ಬೇಕು. ಎರಡೂ ಸಂಖ್ಯೆಗಳ ಮಾಸಾಹ ಏನಾಗುತ್ತೆ? ಸರ್, ಮಾಸಾಹ ಹೆಂಗ್ ಕಂಡುಹಿಡಿಬೇಕು ನಾನು? ಮಾಸಾಹ ಹೆಂಗ್ ನೋಡಿ, ಈ ಎರಡೂ ಅಪವರ್ತನಗಳನ್ನು ನೀವು ಸರಿಯಾದ ರೀತಿಯಿಂದ ಗಮನಿಸಬೇಕು. ಯಾವ ಸಂಖ್ಯೆ ಸಮನಾಗಿದೆ, ಯಾವ ಸಂಖ್ಯೆ ಇದು ಎರಡೂ ಅಪವರ್ತನಗಳಲ್ಲಿ ಯಾವ ಸಂಖ್ಯೆ ಸಮನಾಗಿದೆ ಅನ್ನೋದನ್ನ ನೋಡ್ಬೇಕು. ನೋಡಿ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನಾನು 1 2 ಬರೆದ್ಬಿಡ್ತೀನಿ ಇಲ್ಲಿ, ಸರಿನಾ? ಇಲ್ಲೊಂದು 2 ಇದೆ, ಬಟ್ ಇಲ್ಲಿಲ್ಲ. ಇಲ್ಲಿ 23 ಇದೆ, ಇಲ್ಲಿಲ್ಲ. ಇಲ್ಲಿ 3 ಇದೆ, ಇಲ್ಲೂ ಇಲ್ಲ. ಬರ್ಕೊಳೋ ಅವಶ್ಯಕತೆ ಇಲ್ಲ. ಹಾಗಾಗಿ 2 ಅಂತಕ್ಕಂಥದ್ದು ಮಾಸಾಹ. 2 ಅಂತಕ್ಕಂಥದ್ದು ಮಾಸಾಹ. ಅಥವಾ ನಾವು ಇನ್ನೊಂದು ರೀತಿಯಿಂದ ನಾವು ಇದನ್ನ ಮಾಡ್ಬೋದು ಬೇಕಾರೆ. ನೋಡಿ, ಇಲ್ಲಿ 2 ರ ಘಾತ 1 ಇದೆ, ಬಿಟ್ಬಿಡಿ. ಇಲ್ಲಿ 2 ಎಷ್ಟು ಸತಿ ಗುಣಾಕಾರ ಆಗೈತೆ? 2 ಸತಿ ಗುಣಾಕಾರ ಆಗಿರೋದ್ರಿಂದ 2 ರ ಘಾತ 2 ಅಂತ ಬರೀತೀನಿ. ಇಲ್ಲಿ 2 ರ ಘಾತ 1 ಬರೆದ್ರೆ ಒಂದೇ, ಬಿಟ್ಟರು ಒಂದೇ, ಅದು ನಡೀತದೆ. ಹಾಗಾಗಿ ಇಲ್ಲಿ 2 ರ ಘಾತ 2 ಇಂಟು 23 ಅಂತ ಬರಿತೀನಿ. ಬರಿಬೋದಾ? ಬರಿಬೋದು. ಹಾಗಾಗಿ ಇಲ್ಲಿ ನೋಡ್ರಿ, ಮಾಸಾಹ ಈ ರೀತಿನ ರೌಂಡ್ ಆಫ್ ಮಾಡ್ಕೊಂಡು ಬೇಕಾದ್ರೆ ನೀವು ಕಂಡುಹಿಡ್ಕೊಳ್ಳಿ. ಇಲ್ಲ, ಘಾತಾಂಕ ಯಾವುದು ಎರಡರಲ್ಲೂ ಸಂಖ್ಯೆ ಸಮನಾಗಿರ್ಬೇಕು, ಘಾತಾಂಕ ಚಿಕ್ಕದಿರಬೇಕು, ಅದನ್ನ ನಾನು ಬರ್ಕೊಳ್ತೇನೆ. ಸರಿನಾ? ಇಲ್ಲಿಗೆ ಮಾಸಾಹ ಮುಗೀತು. ನೆಕ್ಸ್ಟ್ ಲಾಸಾಹ.
ಲಾಸಾಹ. ಯಾವುದು ಲಾಸಾಹ? ಇದೇ ಎರಡು ಸಂಖ್ಯೆಗಳ ಲಾಸಾಹ. ಲಾಸಾಹ ಅಂತಂದ್ರೆ ಏನು? ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ. ಅಪವರ್ತ್ಯ ಅಂದ್ರೆ ನೋಡಿ, ಘಾತಾಂಕ ಯಾವುದು ದೊಡ್ಡದಿರುತ್ತೋ ಚಿಕ್ಕದಿರೋದು ಮಾಸಾದಲ್ಲಿ ಬರ್ಕೊಂಡಿದ್ರಿ, ಈಗ ಘಾತಾಂಕ ದೊಡ್ಡದಿರೋದನ್ನ ಬರ್ಕೊಳ್ಬೇಕು. ಈಗ ನೋಡಿಲಿ, ಇಲ್ಲಿ ನಾನು ರೌಂಡ್ ಆಫ್ ಮಾಡೋದು ಹೇಳ್ಕೊಟ್ಬಿಡ್ತೇನೆ. ಇಲ್ಲೂ ಎರಡಿದೆ, ಇಲ್ಲೂ ಎರಡಿದೆ, ಹಾಗಾಗಿ ಇದನ್ನು ನಾನು ಬರ್ಕೊಳ್ತೇನೆ. ಸರಿನಾ? ಈಗ ಉಳಿದಿರೋ ಎಲ್ಲಾ ಸಂಖ್ಯೆಗಳನ್ನು ಬರ್ಕೊಳ್ಬೇಕು. ಮತ್ತೆ ಇನ್ಯಾವರು ಸಮ ಇದಾವೆ ಅಂತ ನೋಡ್ಕೊಂಡು ಒಂದೊಂದು ಬರ್ಕೊಳ್ಳಿ. ಇನ್ನು ಉಳಿದಿರೋ ಎಲ್ಲಾ ಸಂಖ್ಯೆಗಳು ಏನು ಉಳಿದಿರ್ತಾವಲ್ಲ ಅವೆಲ್ಲಾ ಸಂಖ್ಯೆಗಳನ್ನು ಲಾಸಹದಲ್ಲಿ ಬರೆದು ಗುಣಿಸಿಬಿಟ್ರೆ ಅಲ್ಲಿಗೆ ಲಾಸಹ ಕ್ಲೋಸ್ ಆಗ್ತದೆ. ಹಾಗಾಗಿ ಈಗ ನೋಡಿ, 2 ಬರ್ಕೊಂಡಿದ್ದೀನಿ. ಈಗ ಇನ್ನು ಉಳಿದಿದ್ದೆಷ್ಟು? ಇನ್ನೊಂದು 2 ಇಲ್ಲಿ ಉಳಿದತ್ತೆ, ಬರ್ಕೊಂಡಿದ್ದೀನಿ. ಇಲ್ಲೊಂದು 23 ಉಳಿದತ್ತೆ, ಬರೀತೀನಿ. ಇಲ್ಲೊಂದು 17 ಉಳಿದಿದೆ, ಬರೀತೀನಿ. ಇಲ್ಲೊಂದು 5 ಉಳಿದಿದೆ, ಬರೀತೀನಿ. ಇಲ್ಲೊಂದು 3 ಉಳಿದಿದೆ, ಬರೀತೀನಿ. ಇಷ್ಟು ಬರ್ಕೊಂಡಿದ್ದೀನಿ, ಗಮನಿಸ್ಬೇಕು. ಇವನ್ನೆಲ್ಲವನ್ನ ಈಗ ಗುಣಿಸ್ಕೊಂಡ್ಬರಬೇಕು. ಗುಣಿಸಿದ್ರೆ ಎಷ್ಟಾಗ್ತದೆ? 23,460 ಬರುತ್ತೆ ಮಕ್ಕಳೇ. ಇಷ್ಟು ಬರುತ್ತೆ. ಇದು ಲಾಸಾಹ. ಹಾಗಾದ್ರೆ ನಾವು ಮಾಸಾಹ ಮತ್ತು ಲಾಸಗಳನ್ನು ಕರೆಕ್ಟ್ ಕಂಡುಹಿಡಿದೀವ? ಅದನ್ನು ಯಾವ ರೀತಿ ತಾಳೆ ನೋಡೋದು ಮಕ್ಕಳೇ? ಈಗ ಎಕ್ಸಾಮಲ್ಲಿ ಯಾವ ರೀತಿ ಬರುತ್ತೆ ಕ್ವಶನ್ ಅಂತಂದ್ರೆ 510 ಮತ್ತು 92ರ ಲಾಸಾಹ ಮತ್ತು ಮಾಸಾಗಳನ್ನು ಕಂಡುಹಿಡಿದು ತಾಳೆ ನೋಡಿ ಅಂತ ಬರುತ್ತೆ. ಹಾಗಾದ್ರೆ ತಾಳೆ ನೋಡೋದು ಹೆಂಗೆ? ನೋಡಿ, ಇದ್ರದ್ದೇ ಆದಂತಹ ಒಂದು ಫಾರ್ಮುಲಾ ಇದೆ. ಏನಪ್ಪಾ ಅಂತಂದ್ರೆ, ಈಗ ನೋಡಿ ಈಸಿಯಾಗಿ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೇನೆ ನಾನು. ಮಾಸಾಹ ಇಂಟು ಲಾಸಾಹ ಈಸ್ ಈಕ್ವಲ್ ಟು ಎ ಇಂಟು ಬಿ. ಸರ್, ಹಾಗಾದ್ರೆ ಮಾಸಾಹ ಇಂಟು ಲಾಸಾಹ ಅಂದ್ರೆ ಏನು ಸರ್? ನೋಡಿ, ಮಾಸಾಹ ಏನ್ ಕಂಡುಹಿಡ್ಕೊಂಡಿರ್ತೀರಲ್ಲ, ಮಾಸಾಹ ಮತ್ತು ಲಾಸ ಇವೆರಡರ ಗುಣಲಬ್ಧ ಯಾವುದ ಗುಣಲಬ್ಧಕ್ಕೆ ಸಮನಾಗಬೇಕು? ಕೊಟ್ಟಿರ್ತಕ್ಕಂಥ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಸಮನಾಗಬೇಕು. ಆಗ ನೀವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಇದೆ ಅಂತ ಗೊತ್ತಾಗ್ತದೆ. ಹಾಗಾದ್ರೆ ಮಾಸಾಹ ನಮ್ಮಲ್ಲಿ ಈಗ ನಾವು ಮಾಡಿದ ಲೆಕ್ಕದಲ್ಲಿ ಮಾಸಾಹ ಎಷ್ಟು ಬಂತು? 2 ಬಂತು. ಇಂಟು ಲಾಸಾಹ ಎಷ್ಟು ಬಂತು? 23,460 ಇಸ್ ಈಕ್ವಲ್ ಟು ಎ ಅಂದ್ರೆ ಏನು? ಕೊಟ್ಟಿರ್ತಕ್ಕಂಥ ಮೊದಲನೇ ಧನ ಪೂರ್ಣಾಂಕ 510 ಇಂಟು ಬಿ ಅಂದ್ರೇನು? ಎರಡನೇ ಪೂರ್ಣಾಂಕ. ನೀವು ಯಾವ್ದಾದ್ರು ಎ ಅನ್ಕೊಡ್ರಿ, ಯಾವ್ದಾದ್ರು ಬಿ ಅನ್ಕೊಡ್ರಿ, ನಡೀತದೆ. ಯಾಕಂದ್ರೆ ಗುಣಕಾರ ಮಾಡ್ತಾ ಇದೀವಿ ನಾವಿಲ್ಲಿ. ಯಾವ್ದಾದ್ರು ಎ ಅನ್ಕೋಬಹುದು, ಯಾವ್ದಾದ್ರು ಬಿ ಅನ್ಕೋಬಹುದು ನೀವು. ಸರಿನಾ? ಇಷ್ಟನ್ನು ನೀವು ಕರೆಕ್ಟ್ ಆಗಿ ಮಾಡಿದ್ರೆ, ಕರೆಕ್ಟ್ ಆಗಿ ಇಲ್ಲೂ ಸಮ ಬರಬೇಕು, ಇಲ್ಲೂ ಸಮ ಬರಬೇಕು. ಇವೆರಡನ್ನು ಏನಾಗಬೇಕು? ಸಮ ಬರಬೇಕು. ಸಮ ಬಂತು ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟು. ನೋಡಿ, ಇವೆರಡನ್ನ ನಾವು ಗುಣಿಸಿದಾಗ 46,920 ಬರ್ತದೆ. ಇವೆರಡನ್ನೂ ಗುಣಿಸಿದಾಗ ನಮಗೆ 46,920 ಬರಬೇಕು. ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನೀವು ಮಾಡಿರ್ತಕ್ಕಂಥ ಲಾಸಾಹ ಮತ್ತು ಮಾಸಾಹ ತಪ್ಪಿದೆ ಲೆಕ್ಕ ಅಂತ ಗೊತ್ತಾಗ್ಬಿಡ್ತದೆ. ಇಷ್ಟು ಮಕ್ಕಳೇ ಲಾಸಾಹ ಮತ್ತು ಮಾಸಾಹ. ಹಾಗಾದ್ರೆ ಈಗ ನಿಮಗೊಂದು ಹೋಮ್ವರ್ಕ್ ಕೊಡ್ತೇನೆ. ಈ ಲೆಕ್ಕವನ್ನ ಮಾಡಿ ಕರೆಕ್ಟ್ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈಗ ನೋಡಿ, 220 ಮತ್ತು 110ರ ಲಾಸಾಹ ಮತ್ತು ಮಾಸಾಹ ಕಂಡು ಹಿಡಿದು ತಾಳೆ ನೋಡಿ. ಮಾಡ್ತೀರಲ್ಲ ಮಕ್ಕಳೇ? ಮಾಡಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನೋಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ. ನಿಮಗಿದು ಹೋಮ್ವರ್ಕ್. ಇಷ್ಟು ಲಾಸಾಹ ಮತ್ತು ಮಾಸಾಹ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಏನಾದ್ರೂ ನಾನು ಮಾಡ್ತಕ್ಕಂಥ ಕ್ಲಾಸು ಏನಾದ್ರೂ ಪಾಸ್ಟ್ ಆಯ್ತು ಅನ್ನೋದು, ಏನಾದ್ರೂ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಇದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕ್ರಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನನಗಿರಲಿ ಅಂತ ಹಾರೈಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.